ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗಲ್ಲೇ ನಿಮ್ಗೆ ಹೇಳಿದೆ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೆ ಲಕ್ಷ್ಮಿಗೆ ನಾನು ಸ್ಯಾರಿ ತೊಗೊಂಡಿದ್ದೀನಿ, ಜೊತೆಗೆ ಗೋಲ್ಡ್ ಪರ್ಚೇಸ್ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ದೆ. ಎಲ್ಲನೂ ಕೂಡ ಈ ಬ್ಲಾಗಲ್ಲಿ ನಿಮಗೆ ಏನೇನು ತೊಗೊಂಡಿದ್ದೀನಿ, ಏನು ಗೋಲ್ಡ್ ತೊಗೊಂಡಿದ್ದೀನಿ ಎಲ್ಲ ಕೂಡ ತೋರಿಸ್ತೀನಿ. ಜೊತೆಗೆ ಲಾಸ್ಟ್ ಫ್ರೈಡೇ ಮಂಡ್ಯ ಕೂಡ ಹೋಗಿದ್ದೆ. ಏನು ಸಿಲ್ವರ್ ಪರ್ಚೇಸ್ ಮಾಡಿಲ್ವಲ್ಲ ಈ ಸಲ ಅಂತ ಅನ್ಕೊತಿದ್ದೆ. ಸೊ ಮಂಡ್ಯದಲ್ಲೇ ಸಿಲ್ವರ್ ಕೂಡ ತೊಗೊಂಡಿದ್ದೀವಿ. ನಾನು ಅಮ್ಮ ದೊಡ್ಡಮ್ಮೆಲ್ಲ ಹೋಗಿದ್ವಿ. ಕೂಡ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಎಲ್ಲ ಕೂಡ ನಿಮಗೆ ತೋರಿಸ್ತೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಆದರೆ KSIC ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ತೊಗೊಳ್ಳೋಣ ಅಂತ ಇದ್ದೀನಿ ಅಂತ. ಫೈನಲಿ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ತೊಗೊಂಡೆ. ಇದಂತೂ ತುಂಬಾ ದೊಡ್ಡ ಕತೆ. ನಾನು ಯಾವ ಸೀರೆ ತೊಗೊಂಡೆ, ಯಾವ ಟೈಮಿಗೆ ಹೋದೆ, ನನಗೆ ಎಷ್ಟು ಸ್ಯಾರಿ ಸಿಕ್ತು ಸೆಲೆಕ್ಟ್ ಮಾಡೋದಕ್ಕೆ ಎಲ್ಲ ಕೂಡ ಡೀಟೇಲ್ ಆಗಿ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಟಾಪ್ ಮಾಡಿದೆ. ನಿಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. KSIC ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋರಿಗೆ ಈಗ ಸದ್ಯಕ್ಕೆ ಟೈಮ್ ವೇಸ್ಟ್ ಮಾಡಿದೆ. ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಒಂದು ಸೆಕೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟಿಗೆ ನಾನು ನಮ್ಮನೆ ಲಕ್ಷ್ಮಿಗೆ ಈ ಸಲ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಿಜವಾಗ್ಲೂ ನನಗೆ ಈ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಯಿತು. ಓಪನ್ ಕೂಡ ಮಾಡಿ ನೋಡಲಿಲ್ಲ ನಾನು. ಇದು ಫೈನಲ್ ಮಾಡಿಸ್ಬಿಟ್ಟು ಸೈಡಿಗೆ ಇಟ್ಬಿಟ್ಟೆ. ಬಿಕಾಸ್ ನನಗೆ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಸ್ಯಾರಿ ಈ ಥರ ಇದೆ. ಫುಲ್ಲು ಸ್ಯಾರಿ ಈ ಥರ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಸ್ಯಾರಿ ಹೇಗಿದೆ ಏನು ಅಂತ ಚಿಕ್ಕದಾಗಿ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸ್ಯಾರಿ ನಿಮಗೆಲ್ಲ ಈ ಸ್ಯಾರಿ ಇಷ್ಟ ಆದರೆ ನನಗೆ ಒಂದು ಕಮೆಂಟ್ ಮಾಡಿ, ಹೇಗಿದೆ, ಚೆನ್ನಾಗಿದೆಯಾ ಏನು ಅಂತ. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ನಾನು ಗೋಲ್ಡ್ ಕೂಡ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದೆ. ಅದು ಇದೆ. ನೀವೆಲ್ಲ ಲಾಸ್ಟ್ ಇಯರ್ ನನ್ನ ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ನನ್ನ ಕೈಲಿ ಪ್ರತಿ ವರ್ಷ ಏನಾದರೂ ಚಿನ್ನ ಬೆಳ್ಳಿ ಅಂತ ತೊಗೋತೀನಿ. ತುಂಬ ದೊಡ್ಡದು ಅಂತನಲ್ಲ, ತುಂಬ ಚಿಕ್ಕದು ಅಂತನಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಥರ ತೊಗೊಂಡಿದ್ದೀನಿ. ನಾನು ಆ್ಯಕ್ಚುಲಿ ನೆಕ್ಲೆಸ್ ತೊಗೋಬೇಕು ಅಂತ ಹೋಗಿದ್ದು, ಆದರೆ ಅಮ್ಮ ಇದನ್ನು ಇದು ಚೆನ್ನಾಗಿದೆ, ಈ ಥರ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದನ್ನೇ ತೊಗೋ ಅಂತ ಹೇಳಿದರು. ಮುತ್ತಿನ ಸರ ಬೇರೆ ಇದೆ, ಲಾಂಗ್ ಇದೆ, ಆದರೆ ಈ ಥರ ಸ್ಟೆಪ್ ಇರಲಿಲ್ಲ. ಅಮ್ಮ ಇದನ್ನು ತುಂಬಾ ಇಷ್ಟಪಟ್ಟರು. ಹಾಗಾಗಿ ಇದನ್ನೇ ತೊಗೊಂಡೆ. ಹೇಗಿದೆ ಏನು ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸಿಲ್ವರ್ ತುಪ್ಪು ದೀಪ ತೊಗೊಂಡಿದ್ದೀನಿ. ಇದು 25 ಗ್ರಾಮ್ ಇದೆ. ಅರೌಂಡ್ ನನಗೆ ಒಂದು 7,500 ಆಯಿತು. ನಾನು ತೊಗೊಂಡಾಗ ಗೋಲ್ಡು 12,225 ಇತ್ತು. ಆದರೆ ಸಿಲ್ವರ್ ತೊಗೊಳಕ್ಕೆ ಹೋದಾಗ ಗೋಲ್ಡು 14,200 ರೂಪಾಯಿ ಆಗಿತ್ತು. ನಿಜವಾಗ್ಲೂ ಸಡನ್ಲಿ 1,000 ಜಾಸ್ತಿ ಆಗಿದೆ.
ಜಸ್ಟ್ 10 ಡೇಸಿಗೆ. ಅದಂತೂ ಶಾಕಿಂಗ್. ಸೊ ನನಗೆ ಇದು 7,500 ಆಯಿತು, 25 ಗ್ರಾಮ್. ಕಷ್ಟ ಇದೆ. ನಾವೇ ದುಡ್ಡು ಕೊಟ್ಟು ಜಗಳ ಆಡಿ ಸೀರೆ ತಗೋಬೇಕು, ಆ ಥರ ಆಗಿದೆ ಈಗ ಪರಿಸ್ಥಿತಿ. ಇನ್ನು ನಾನು 4:15ಗೆ ಎದ್ದು 5:30, 6 ಗಂಟೆ ಅಷ್ಟರಲ್ಲಿ ಶಾಪ್ ಹತ್ರ ಹೋಗಿದ್ದೆ. ನಾನು ಹೋಗಿದ್ದು ಯಾತ್ರಿ ನಿವಾಸ ಔಟ್ಲೆಟಿಗೆ. ಅದು ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ, ಮಯೂರ ಹೋಟೆಲ್ ಇದೆಯಲ್ಲ ಅಲ್ಲೇ ಪಕ್ಕದಲ್ಲಿ. ಅಲ್ಲಿ ಯಾವಾಗಲೂ ಅಷ್ಟು ಕ್ರೌಡ್ ಇರ್ತಿರ್ಲಿಲ್ಲ, ಎಲ್ಲ 9 ಗಂಟೆ ಮೇಲೆ ಕ್ರೌಡ್ ಆಗ್ತಿದ್ರು. ನಾನು ಲಾಸ್ಟ್ ಟೈಮ್ ನವಂಬರಲ್ಲಿ 6:45, 7 ಗಂಟೆಗೆ ಹೋದಾಗ ನಾನೇ 13ನೇವಳು ಅಷ್ಟೇ ಜನ ಇದ್ದಿದ್ದು. ಬಟ್ ಈ ಸಲ ನಾನು 5:45, 6 ಗಂಟೆ ಅಷ್ಟರಲ್ಲೆಲ್ಲ ಅಲ್ಲಿ ಹೋಗಿದ್ದೆ. 26, 27 ನನಗೆ ನಿಜವಾಗ್ಲೂ ಶಾಕ್ ಆಯಿತು, ಇಷ್ಟು ಜನ ಇದ್ದಾರಾ ಅಂತ. ಅಲ್ಲಿ ಅಷ್ಟು ಜನ ಅಷ್ಟು ಬೇಗ ಯಾರೂ ಬರ್ತಿರಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ತುಂಬಾ ರಶ್ ಇತ್ತು. ಒಬ್ಬರು ಅಂಕಲ್ ಅಂತೂ 2 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ರು ಅವ್ರ ಮಗಳಿಗೆ ಸೀರೆ ತಗೊಳ್ಳೋದಕ್ಕೆ ಅಂತ. ಅವ್ರು ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು, 2 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದಾರಲ್ಲ ಅಂತ. ಇನ್ನು ನಾವು 6 ಗಂಟೆಯಿಂದ 10:30 ಗಂಟೆ ವೆಯ್ಟ್ ಮಾಡಿ ನಾನು 26, 27 ಫೈನಲಿ ಈ ಸೀರೆ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಇನ್ನೊಂದು ಏನಂದರೆ, ಬಂದುಬಿಟ್ಟು ನೇಮ್ ಬರೆದ್ಬಿಟ್ಟು ಸ್ವಲ್ಪ ಜನ ಮನೆಗೆ ಹೋಗ್ಬಿಟ್ಟಿದ್ರು. ತಿಂಡಿ ತಿನ್ಕೊಂಡು ಬರ್ತೀನಿ, ಫ್ರೆಶ್ ಆಗಿ ಬರ್ತೀವಿ ಅಂತ ಹೇಳಿ ಸ್ವಲ್ಪ ಜನ ಹೋಗ್ಬಿಟ್ಟಿದ್ರು. ಸೊ ನಾವು ಅಲ್ಲಿ ಪ್ರೆಸೆಂಟ್ ಇರೋರು ಯಾರ್ಯಾರು ವೆಯ್ಟ್ ಮಾಡ್ತಿದ್ದಾರೆ ಅವ್ರದ್ದೊಂದು ಸಪ್ರೇಟ್ ಲೀಸ್ಟ್ ಮಾಡಿದ್ವಿ. ಅಲ್ಲಿರೋರೆಲ್ಲ ಮಾತಾಡಿ ಡಿಸೈಡ್ ಮಾಡಿ ಇಲ್ಲಿರೋರು ಪ್ರೆಸೆಂಟ್ ಯಾರ್ಯಾರು ಫಸ್ಟ್ ಇದ್ದಾರೆ ಯಾರ್ಯಾರು ಅಂತ ನೋಡಿ ಲೀಸ್ಟ್ ಮಾಡಿದ್ವಿ. ಆವಾಗ ನಾನೊಂದು 17ನೇ ನಂಬರ್ ಏನೋ ನನಗೆ ಸಿಕ್ತು. ಆದರೂ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು, ಜಗಳ ಕೂಡ ಆಯಿತು. ನೆಕ್ಸ್ಟ್ ಅವ್ರು ಬಂದು 8, 8:30 ಟೈಮಿಗೆ ಬಂದುಬಿಟ್ಟು ನಮ್ಮ ಮಕ್ಕಳಿದ್ರು ಸ್ಕೂಲಿಗೆ ಕಳಿಸಿದ್ವಿ, ಆ ಥರ ಹೀಗೆ ಏನೇನೋ ಕತೆ ಹೇಳಿ ಅವರಿಗೂ ನಮಗೂ ಎಲ್ಲರಿಗೂ ಕೂಡ ಜಗಳ ಆಯಿತು. ತುಂಬ ಜೋರು ಜಗಳನೇ ಇತ್ತು. ನನಗದು ಬೇಜಾರಾಯಿತು, ಅಯ್ಯೋ ನಾವೇ ದುಡ್ಡು ಕೊಟ್ಟು ಸೀರೆ ತೊಗೊಳೋದಕ್ಕೆ ಯಾಕೆ ಈ ಥರ ಅಂತ. ಬಂದುಬಿಡೋಣ ಅಂತ ಒಂದು ಕಡೆ ಹೊತ್ತು ವೆಯ್ಟ್ ಮಾಡಿದ್ದೀನಲ್ಲ, ಒಂದು ಸಲ ನೋಡೋಣ, ಇದೇ ಲಾಸ್ಟ್, ಸಿಕ್ಕಿದ್ರೆ ತೊಗೊಳ್ಳೋದ, ಇಲ್ಲಾಂದರೆ ವಾಪಸ್ಸು ಮನೆಗೆ ಹೋಗ್ಬಿಡೋಣ, ಇನ್ನು ಸೀರೆ ಕಡೆ ಹೋಗೋದೇ ಬೇಡ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ. ಫೈನಲಿ 10:30ಗೆಲ್ಲ ಶಾಪ್ ಓಪನ್ ಆಗಿ 5 ಜನನ ಬಿಟ್ಟರು. ಈ ಸಲ ಫಸ್ಟೆಲ್ಲ 10 ಜನನ ಬಿಡ್ತಿದ್ರು, ಬಟ್ ಈಗ 5 ಜನನ ಬಿಟ್ಟರು. ನಾವು ಹೋಗಿದ್ದು 5ನೇ ರೌಂಡಿಗೆ. ನನಗೆ ಅಷ್ಟು ಕಲೆಕ್ಷನ್ಸೇ ಇರಲಿಲ್ಲ. 40ರಿಂದ 50 ಸ್ಯಾರೀಸ್ ಬರುತ್ತೆ ಅಂತ ಹೇಳ್ತಾರೆ. ಹೌದು, 40ರಿಂದ 50 ಸ್ಟಾಕ್ಸ್ ಬರುತ್ತೆ, ಆದರೆ ಬರೀ ಸೀರೆನೇ ಬರಲ್ಲ. ಅದರಲ್ಲಿ ಪ್ರಿಂಟೆಡ್ ಸೀರೆಸ್ ಆಗಿರುತ್ತೆ, 50,000 ಮೇಲ್ಪಟ್ಟಿಗೆ ಸೀರೆ ಇರುತ್ತೆ. ಆಮೇಲೆ ಮೆನ್ಸಿಗೆ ಅವ್ರದ್ದು ಡ್ರೆಸ್ಸಸ್ ಎಲ್ಲ ಬರುತ್ತೆ, ಪ್ರಿಂಟೆಡು, ಈ ಥರ ಎಲ್ಲ ಸೇರಿ 40ರಿಂದ 50 ಸ್ಟಾಕ್ ಬರುತ್ತೆ. ಇನ್ನು ನಾನು ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ ಔಟ್ಲೆಟಿಗೆ ಹೋಗಿದ್ದು. ಫ್ಯಾಕ್ಟ್ರಿಗೆ ಪ್ರತಿದಿನ ಸ್ಟಾಕ್ ಬರುತ್ತೆ, ಸಂಡೇ ಬಿಟ್ಟು ಪ್ರತಿದಿನ ಸ್ಟಾಕ್ ಬರುತ್ತೆ. ಮಿಕ್ಕಿದ ಔಟ್ಲೆಟಿಗೆಲ್ಲ ವೀಕ್ಲಿ ಒನ್ಸ್ ಬರುತ್ತೆ. ಕನ್ಫರ್ಮ್ ಮಾಡಿಕೊಂಡು ಕಾಲ್ ಮಾಡಿಕೊಂಡು ಹೋಗಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನಿಮಗೇನಾದರೂ ಅರ್ಜೆಂಟು ಸೀರೆ ಬೇಕು ಅನ್ನೋದಾದರೆ ಇವಾಗ ಹೋಗಿ, ಇಲ್ಲಾಂದರೆ ಈಗ ಸದ್ಯಕ್ಕೆ ಹೋಗಬೇಡಿ.
ಹಬ್ಬ ಸೀಸನ್ ಎಲ್ಲ ಮುಗಿದ್ಮೇಲೆ ಫ್ರೀಯಾಗಿ ಹೋಗಿ ತೊಗೊಳ್ಳಿ. ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅವತ್ತು ತಂದಿಟ್ಟಿದ್ದು ಮತ್ತು ಇವತ್ತೇ ಓಪನ್ ಮಾಡ್ತಾ ಇರೋದು. ನಮಗೆ ಇನ್ನೊಂದೇನೆಂದರೆ ಸೆಲೆಕ್ಷನ್ ಮಾಡೋದಕ್ಕೆ ಬಿಡಲ್ಲ. ಇದಿಷ್ಟ ಆಯಿತಾ ಅವ್ರು ತೊಗೊಂಡೋಗಿ ಬಿಲ್ ಹಾಕ್ಸಿ ಈ ಥರ ಹೇಳ್ತಾರೆ. ಅಥವಾ ನೋಡೋಣ, ಇನ್ನೊಂದು ಆಪ್ಷನ್ ನೋಡೋಣ ಅನ್ನೋದಕ್ಕೆ ಬಿಡಲ್ಲ. ಫೈನಲ್ಲ ಅವ್ರು ತೊಗೊಂಡೋಗಿ ಬಿಲ್ ಹಾಕಿ ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ಮೆರೂನ್ ಕಲರ್ ಒಂದು ಇಷ್ಟ ಆಗಿತ್ತು, ಆದರೆ ಲಾಸ್ಟ್ ಟೈಮು ರಾಯಲ್ ಬ್ಲೂ ಕೇಳಿದ್ರಲ್ಲ, ಸೊ ಹಾಗಾಗಿ ಕನ್ಫ್ಯೂಸಲ್ಲಿದ್ದೆ ಇದಾ ಅಥವಾ ಅದಾ ಅಂತ. ಅವರು ಫೋಟೋ ವಿಡಿಯೋ ಕೂಡ ಅಲೋ ಮಾಡಲ್ಲ. ನಾನು ರಿಕ್ವೆಸ್ಟ್ ಮಾಡಿ ಇಲ್ಲ ಒಂದೇ ಒಂದು ಫೋಟೋ ಅಮ್ಮಂಗೆ ಕಳಿಸ್ತೀನಿ ಅಂತ ಹೇಳಿ 2 ಫೋಟೋ ಕಳಿಸ್ದೆ. ಅಮ್ಮ ರಾಯಲ್ ಬ್ಲೂ ಇಷ್ಟಪಟ್ಟು, ಸೊ ಅದನ್ನೇ ಫೈನಲಿ ತೊಗೊಂಡಿದ್ದೀನಿ. ಇನ್ನೊಂದೇನೆಂದರೆ ಸ್ಯಾರಿಗೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿದೆ ಅಂತ ನನಗೆ ಅನ್ನಿಸ್ತು. ಸಾರಿ, ಇಲ್ಲಿ ಸ್ವಲ್ಪ ರೋಡ್ ರೆಡಿ ಮಾಡ್ತಿದ್ದಾರೆ, ಹಾಗಾಗಿ ಸೌಂಡ್ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ನನಗೆ ಕ್ವಾಲಿಟಿಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಜೊತೆಗೆ ರೈಟು ಕೂಡ ತುಂಬ ಜಾಸ್ತಿನೇ ಆಗಿದೆ. ನಾನು ನವಂಬರಲ್ಲಿ ಇದಕ್ಕಿಂತ ಸ್ವಲ್ಪ ದೊಡ್ಡ ಬಾರ್ಡರ್ ತೊಗೊಂಡಿದ್ದೆ, ಅದು ಸಿಂಗಲ್ ಬಾರ್ಡರೇ. ಅದಕ್ಕೆ ನಾನು 24,700 ರೂಪಾಯಿ ಏನೋ ಕೊಟ್ಟಿದ್ದೆ. ಇದಕ್ಕೆ 2,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಇದು ಚಿಕ್ಕ ಬಾರ್ಡರು, ಸಿಂಗಲ್ ಬಾರ್ಡರೇ, ಬಟ್ 2,000 ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನಾನು ಡಬಲ್ ಸೈಡ್ ಬಾರ್ಡರೇ ತೊಗೋಬೇಕು ಅಂತ ಹೋಗಿದ್ದೆ, ಬಟ್ ನನಗಲ್ಲಿ ಆಪ್ಷನ್ಸೇ ಇರಲಿಲ್ಲ. ಎಲ್ಲ ಸಾರಿ ಕೂಡ ಸಿಂಗಲ್ ಬಾರ್ಡರೇ ಇತ್ತು. ಡಬಲ್ ಬಾರ್ಡರ್ ಇದ್ದಿದ್ದೆಲ್ಲ 50+ ಇತ್ತು. ನನ್ನ ಬಜೆಟ್ ಅಷ್ಟೊಂದು ಇರಲಿಲ್ಲ ಈ ಸಲ. ಸೊ ಹಾಗಾಗಿ ಅಮ್ಮ ರಾಯಲ್ ಬ್ಲೂ ಇಷ್ಟಪಡ್ತಿದ್ರಲ್ಲ, ಲಾಸ್ಟ್ ಟೈಮ್ ಕರ್ನಾಟಕದಲ್ಲೂ ಕೇಳಿದ್ರು, ಹಾಗಾಗಿ ಅಮ್ಮಂಗೋಸ್ಕರ ರಾಯಲ್ ಬ್ಲೂ KSIC ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್. ಇಷ್ಟು ದುಡ್ಡು ಕೊಟ್ಟು ತಗೋಬೇಕಾ ಅಂತ ಅನಿಸುತ್ತೆ. ಕ್ರೇಪಲ್ಲಿ ಇದಕ್ಕಿಂತ ಚೆನ್ನಾಗಿರೋದು ಕಲರ್ ಕಾಂಬಿನೇಷನ್ ಎಲ್ಲ ಸಿಗುತ್ತೆ, ಆದರೆ ಪ್ಯೂರ್ KSIC ಮೈಸೂರು ಸಿಲ್ಕೇ ಬೇರೆ. ಇನ್ನು ಈ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾರಿ ಹೇಗಿದೆ ಏನು ಅಂತ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಸ್ಯಾರಿ ಹೇಗಿದೆ ಏನು ಅಂತ ನೋಡ್ಕೊಂಡು ಬಂದಲ್ಲ, ಚೆನ್ನಾಗಿದೆಯಾ ಸ್ಯಾರಿ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಯಾರೆಲ್ಲ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.